ಬರ್ರಿ ತೋರಿಸ್ರಿ ಯಾರನ್ನ ಒಬ್ಬರನ್ನ ತಡಿಯೋ ಅವ್ರು ಹೇಳಿ ತೋರಿಸ್ಬರ್ರಿ ಒಬ್ರು ನರ್ಸ್ ತೋರಿಸ್ರಿ. ಅವನ ಒಬ್ಬನ ಏಮಂತ ಒಬ್ಬ ಅವ್ನು ಅಲ್ಲೂ ಓಡಾಯ್ತಾನೆ ಇಲ್ಲೂ ಓಡಾಯ್ತಾನೆ ಇಲ್ಲೂ ಓಡಾಯ್ತಾನೆ ಮಿಕ್ಕಿದ್ರಲ್ಲಿ ಎಲ್ಲಾಡ್ದು ಏನು ಪೂರ್ತಿ ಹಾಸ್ಪಿಟ್ಲ್ ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಾ ನೀವು? ಏನು ಹಾಸ್ಪಿಟ್ಲ್ ಇಲ್ಲಿ ದುಡ್ಡು ಮಾಡಕ್ ಬರೋದ ಜನಗಳು ಕಷ್ಟ ಸುಖಕ್ಕೆ ಬರ್ತಾರ? ಅದಕ್ಕೆ ನಾನು ಹೇಳ್ತಾ ಇರೋದು. ನಿನ್ನೆ DC ಆಫೀಸ್ನಲ್ಲಿ ಮಾತಾಡ್ತೀನಿ ಅಂತ ಅಂದ್ರು ಏನಾಯ್ತು? ಹ್ಞೂ ಸರಿ ಆಯ್ತು. ಇಲ್ಲ ಏನು ಮಾಡ್ಬೇಕು ಹೇಳಿ? ಈಗ ಏನಾರು ಹೆಚ್ಚು ಕಮ್ಮಿ ಈಗ ಬ್ಲಡ್ ರಿಟರ್ನ್ ಆಗ್ತಾ ಐತೆ ಕೆಲವ್ರಿಗೆ. ಈಗ ಅವನೊಬ್ಬ ಏನು ಮಾಡ್ತಾನೆಪ್ಪ? ಅವನೊಬ್ಬನಿಗೆ ಪ್ರತಿಯೊಂದಕ್ಕೂ ಅವ್ನಿಗೆ ಹೇಳ್ತಾನೆ. ಅವ್ನು ಬಿಡ್ರಿ ಎಷ್ಟು ಜನ ಅವ್ರಿ ಇಲ್ಲಿ? ಪಾಪ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾರೆ ಇವರೆಲ್ಲ. ಮಜಾ ಮಾಡ್ತಾರೆ. ಅದೇ ರಾಮಯ್ಯನವ್ರು ಇದ್ದಿದ್ರೆ ಏನು ಮಾಡ್ತಿರ್ಲಿಲ್ಲ. ಪೇಷಂಟ್ಗಳನ್ನ ಇವರು ಹಾಳು ಮಾಡ್ಕೊಂಡವ್ರು ಸಂಬಳಗಾಳ್ಗಳ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತೀವಿ, ಬಂದರೆ ಇಲ್ಲಿ ಇಂಥ ವ್ಯವಸ್ಥೆಗಳು. MLA ಫೋನ್ ಮಾಡಿ ಹೇಳಿ ಎಲ್ಲ ಇದು ಮಾಡಿಸ್ಬೇಕು. ಎಷ್ಟು ಜನ ಅವರಪ್ಪ? ಎಷ್ಟು ಜನ ಇದ್ದೀರಿ? ಇಬ್ರು ಸಾಕಾಯ್ತದ? ಬೆಳಿಗ್ಗೆ 3 ಜನ ಇದ್ರು, ಇಬ್ರೇನೆ ಇರೋದು. ಇಬ್ರು ಸಾಕಾಯ್ತದ ಹೇಳಿ ನೀವು? ಇಬ್ರು ಹೈಯರ್ ಎಜುಕೇಶನ್ ಇಬ್ರು ಹೋಗಿದ್ದಾರೆ. 14 ಜನ ನಾವು ಇರೋದಿಲ್ಲ ಹಾಸ್ಪಿಟಲ್. ಪೇಷಂಟ್ ಎಷ್ಟಿದೆ ಒಟ್ಟಾರೆ? ಪೇಷಂಟ್ ಇದಾರೆ 36 ಪೇಷಂಟ್. 36 ಪೇಷಂಟ್ಗೆ ಇಬ್ರು ನೀವು ನರ್ಸ್ ಹಾಕಿದ್ರೆ ಹೆಂಗ್ ಮೇಂಟೈನ್ ಮಾಡಬೇಕು? ಹೆಂಗ್ ಮಾಡ್ಬೇಕು ಹೇಳಿ ನೀವೇ? ಅದನ್ನ ನಾನು ಬರಲ್ಲ ನಾಳೆಯಿಂದ. ನೀವು ಬರಬೇಡ, ಅದಕ್ಕೆ ಅರೇಂಜ್ ಮಾಡಿ ಹೈಯರ್ ಇವ್ರಿಗೆ ಹೇಳಿ ನೀವು. ನಾನೇನ್ ಮಾಡಲಿ? ನಾನು ತಂದು ಹಾಕ್ಲಪ್ಪ ಇಲ್ಲ ಈಗ ಸ್ಟಾಫ್ಗಳನ್ನ ಎಕ್ಸ್ಟ್ರಾ ನಾನು ತಗೊಂಬರ್ಲಿ. ಎಲ್ಲಿಂದ ತರಲಿ ನಾನು? ನಮ್ಮ ಏಮ ಕೇಳಿ ಕರ್ಸಿ ಏಮ್ ಬಂದಿದ್ದವ್ರು ಹೋದ್ರು. ಕರೆಯ ಗಣೇಶ್ ಬಾಬು ಕರೆಯಲ್ಲಿ ನಾನು ಕಡಿಮೆ ಇದ್ದಾರೆ. ಇವು ನಮ್ಮ ನಾನು ಕೇಳ್ತಾ ಇರೋದು ಅದೇನೆ. ಅಷ್ಟು ಪೇಷಂಟ್ಗೆ ನಾನು ಅದನ್ನೇ ಹೇಳ್ತಾ ಇರೋದು. ಇಷ್ಟು ಪೇಷಂಟ್ಗೆ ಇಬ್ರು ಸ್ಟಾಫ್ ಹೆಂಗೆ? ಅದಕ್ಕೆ ನಾನು ಹೇಳ್ತಾ ಇರೋದು ಹಾಕಿ, ಸ್ಟಾಪ್ ಹಾಕಿ. ಇಲ್ದಿದ್ರೆ ರಜೆಗಳು ಹಾಕೊಂಡು ಏನ್ ಮಾಡೋಣ ನಾವು? ಟ್ರಾನ್ಸ್ಫರ್ ಹೋಗಿದ್ದಾರೆ, ಮತ್ತೆ ಓದೋದು ಹೈಯರ್ ಎಜುಕೇಶನ್ ಹೋಗಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಈ ಪೇಷಂಟ್ಗಳು ಇವ್ರ ಕತೆ ಏನು? ಎಲ್ಲಿಂದ ಹಳ್ಳಿಯಿಂದ ಬಂದವರಲ್ಲ, ಈ ಹುಷಾರು ನಮ್ಗಿಲ್ಲ, ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಗೆ ಟ್ರೀಟ್ಮೆಂಟ್ ಆಯ್ತದೆ ಅಂತ. ಇವ್ರ ಕತೆ ಏನು? ಇನ್ಫಾರ್ಮ್ ಮಾಡಿದೀವಿ. ನಮ್ಮ ಪೇಷಂಟ್ ತುಂಬಾ ಬರ್ತಿದೆ, ನಮ್ಮ ಸ್ಟಾಫ್ ಕಡಿಮೆ ಇದೀವಿ. ಈಗ ನಾನು ಮಾತಾಡ್ತೀನಿ ಮೇಡಮ್, ನನಗೆ ಗೊತ್ತೈತೆ ಕಾನೂನು, ಮಾತಾಡ್ತೀನಿ. ಅವಯ್ಯನ್ ಮಾತಾಡೋದ್ರೆ ಏನ್ ಮಾತಾಡ್ತಾನ ಯಪ್ಪ? ಅವರು ಹೇಳ್ತಾರೆ ರಾಮಯ್ಯ ಇರ್ಬೇಕಾಗಿತ್ತು. ಇರ್ಬೇಕು. ರಾಮಯ್ಯ ಬತ್ತಾರ? ವೈಕೆ ರಾಮಯ್ಯ ಬತ್ತಾರ? ಅವ್ರು ಇರೋವಾಗ ಹೆಂಗಿತ್ತು ಗೊತ್ತಾ? ನಾವು ನೋಡಿದ್ದೀವಲ್ಲ, ಎದುರ್ಕಣಿವ್ರಿ ಅವ್ರು ಬರ್ತಾರೆ ಅಂತ ನಾವು ಸರ್ಗೂ ಆಲ್ರೆಡಿ ಇನ್ಫಾರ್ಮ್ ಮಾಡಿದೀವಿ. ಈಗ ನಾನು ಕೇಳೋ ಕ್ವಶನ್ಸ್ ಇಷ್ಟು 60 ಜನ ಇದ್ದಾರಾ? 60 ಜನ ಪೇಷಂಟ್ಗೆ ಎಷ್ಟು ಜನ ಸ್ಟಾಫ್ ಇರಬೇಕು? ನೀವಿಬ್ರು ಹಾಕಿದೀನಿ ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾನು ಒಬ್ಬರು ವ್ಯಕ್ತಿ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರೋದು ನಾನು. ನಾವು ಇರೋ ವ್ಯವಸ್ಥೆ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಇರೋದೇ ಕಡಿಮೆ ಇದ್ದಾರೆ. ಈಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ? ಅಲ್ಲೆಲ್ಲರ ಪ್ರೈವೇಟಲ್ಲಿ ತೋರಿಸಿ ಯಾರೂ ನೋಡಲ್ಲ. ನಾನು ಇಲ್ಲ ಚೆನ್ನಾಗಿ ನೋಡ್ತಾರೆ ಬಿಡು ಅಂತ ನಾನು ಕರ್ಕೊಂಬಂದೆ. ಇಲ್ಲಿ ನೋಡಿದ್ರೆ ವ್ಯವಸ್ಥೆ ಹಿಂಗೈತೆ. ಹಾಕವ್ರೆ ಮೇಡಮ್, ನನ್ನೊಬ್ಬನ ಸಮಸ್ಯೆ ಅಲ್ಲ. ಈಗ ಅವನು ಅಲ್ಲೂ ಓಡಾಯ್ತಾನೆ, ಅಲ್ಲಿ ಇಂಜೆಕ್ಷನ್ ಹಾಕ್ತಾನೆ, ನೀಡ್ಲ್ ಹಾಕ್ತಾನೆ, ಅಲ್ಲೋಗಿ ಅಟೆಂಡ್ ಮಾಡ್ತಾನೆ. ಒಬ್ಬ ನೀವೊಬ್ರು ಆ ಕಡೆ ಇದ್ದೀರಾ. ನಾನು ಅವಾಗ್ಲಿಂದ ನೀವಿಬ್ರು ಪರದಾಡೋದನ್ನ ನಾನು ನೋಡ್ತಾ ಇದ್ದೀನಿ. ನಾನು ಗಣೇಶ್ ಬಾಬುಗೆ ಅದಕ್ಕೋಸ್ಕರನೇ ಬಾಯಿಲಿ ಅಂತ ಕರ್ಕೊಂಬಂದೆ ಹೊರ್ಗಡಿಕೆ. ಏನು ಸಮಸ್ಯೆ ನೆನ್ನೆನೂ ಕೂಡ ನಾನು ಹೇಳಿದ್ದೀನಿ. DC ಆಫೀಸಲ್ಲಿ ಮೀಟಿಂಗ್ ಇದೆ, ಮಾತಾಡ್ತೀನಿ, ಸ್ಟಾಪ್ ಹಾಕಿಸ್ತೀನಿ ಅಂತ ಹೇಳೋರೆ. ಆದರೆ ಇಲ್ಲಿ ಸ್ಟಾಪು ಇಲ್ಲ, ಏನೂ ಇಲ್ಲ. ಪೇಷಂಟ್ಗಳು ಮಾತ್ರ ತುಂಬವ್ರೆ, ಇರೋರು ಮಾತ್ರ ಇಬ್ಬರು ನರ್ಸು. ಪೇಷಂಟ್ಗಳು ತುಂಬಾ ಇದ್ದಾರೆ ಬಿಡಿ. ಸಿಕ್ಕಾಗ್ತಾವ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅವರೇ ಸಿಕ್ಕಾಗಿ ಹೋಗ್ತಾವ್ರೆ. ಸ್ಟಾಫ್ಗಳೇನೆ ಇಬ್ರು ಸಿಕ್ಕಿದ್ದಾರೆ ಈಗ ಆಲ್ರೆಡಿ. ಅಡ್ಮಿಷನ್ ಆಗವ್ರೆ ಹೊರಗಡೆ ನರ್ಸಿಂಗ್ ಹೋಮ್ಗಳಲ್ಲಿ. ಏನ್ ಮಾಡೋಣ ನಾವು? ಅಲ್ಲ, ನೀವು ನಿಸ್ಸಹಾಯಕತೆ ಏನು ಮಾಡೋಣ ಅಂತ ಅಂದ್ರೆ ಇವಕ್ಕೆ ಏನು ಮಾಡೋಣ? ಇವೆಲ್ಲ ಸಾವುಕಾರಲ್ಲ ಮೇಡಮ್. ಸಾವುಕಾರಾಗಿದ್ರೆ ಯಾವುದೋ ದೊಡ್ಡ ಹಾಸ್ಪಿಟ್ಲಲ್ಲಿ ಹೋಗ್ತಾ ಇದ್ರು. ಇವರೆಲ್ಲ ಬಡವರು, ನಿರ್ಗತಿಕರು, ದುಡ್ಡಿಲ್ಲದೆ ಇರೋದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರೋದು. ಅವ್ರ ಬದುಕು ಹೇಳಿ, ಅವ್ರ ವ್ಯವಸ್ಥೆ ಹೇಗೆ? ಬರಲಿಲ್ವ ಗಣೇಶ್ ಬಾಬು?
ನಾವೇ ಬರ್ತೀವಿ, ಇಷ್ಟು ಜನನೂ ಕರ್ಕೊಂಡು ನಾವೇ ಬರ್ತೀವಿ ಈಗ ಹೇಳಿ. ಬರಲಿಲ್ಲ ಅಂದರೆ ನಾವೇ ಬರ್ತೀವಿ ಒಳಗಡೆ. ಬರಬೇಕಿಲ್ಲಿ, ಹೋಗಿ ಕರ್ಕೊಂಬ. ಇಷ್ಟು ಜನನೂ ಎಲ್ಲ ಬರ್ತಾರೆ ಈಗ. ನಿಮಗೆಲ್ಲ ನರ್ಸ್ ಬೇಕೋ ಬೇಡವಾರಪ್ಪ? ಹೋಗೋಣ ಈಗ ಮುಂದಕ್ಕೆ ಸ್ಟ್ರೈಕ್ ಮಾಡೋಕ್ಕೆ. ನಡೀರಿ. ಈಗ ಬರಲಿಲ್ಲ ಅಂತ ಅಂದರೆ ಈಗ ಜನನೂ ಕರ್ಕೊಂಡು ನಾವೇ ಮುಂದೆ ಕೂತ್ಕೋತೀವಿ. ಏನ್ ಮಾಡ್ತಾರೆ? ಕಾಯಿಲೆಗಳು ನಾವೇ ಕಾಯಿಲೆಗಳು ಬೀಳ್ತಾ ಇದ್ದೀವಿ, ನಾವೇ ಕಾಯಿಲೆ ಬೀಳ್ತಾ ಇದ್ದೀವಲ್ಲ, ಏನ್ ಮಾಡೋದಕ್ಕೆ? ಎಷ್ಟು ಅಂತ ಮಾಡ್ತಾರೆ ಅವ್ರ ತಾನೆ. ಅದೇ ಒಬ್ಬೊಬ್ರಿಗೂ ಒಂದೊಂದು ಸ್ಟಾಫ್ಗಳು, ಒಬ್ಬೊಬ್ಬರಿಗೆ ಒಂದು ಸ್ಟಾಪ್ ಕೊಡಬೇಡಿ ಮೇಡಮ್. ನೀವು ಒಂದೊಂದು ವಾರ್ಡಿಗೆ ಒಂದೊಂದು ವಾರ್ಡ್ಗಾರು ಕಂಪಲ್ಸರಿ ಒಬ್ರು ಇರಬೇಕು. ನೀವು ಕೆಲಸ ಮಾಡ್ತಾ ಇರೋದು ಪ್ರಾಣದ ಜೊತೆ. ಏನು ಹೇಳಿ? ಏನು ಬೇಕಾದರೂ ದುಡ್ಡು ಕೊಟ್ಟು ತೊಗೊಂಬರ್ಬೋದು, ಓದದ್ದು ವಸ್ತುನ ತರೋಕ್ಕಾಗಲ್ಲ. ಈಗ ಅವನು ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ, ನೀವು ಹೋಗ್ರಪ್ಪ ಡ್ಯೂಟಿ ಮಾಡಿ, ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ ಎಷ್ಟು ತೊಂದರೆ ಆಗುತ್ತೆ. ನಡೀರಿ ಚೇಂಬರ್ಗೆ ಹೋಗಲ್ಲ. ಬನ್ರಪ್ಪ ಎಲ್ಲ ಬರ್ರಿ, ಅಲ್ಲೇ ಬರ್ರಿ, ಬನ್ನಿ. ಯಾರ್ಯಾರಿಗೆ ಬೇಕೋ ಸ್ಟಾಫ್ ನರ್ಸು ಅಲ್ಲ ಎಲ್ಲ ಬನ್ನಿರಿ. ಬೇಡದೇ ಇದ್ದಾರೆ ಎಲ್ಲ ಹೋಗಿ. ಬಂದ್ರಲ್ಲ ಅವರೇನೆ. ಸರ್ ಈಗ ನಮಗೆ ದಯವಿಟ್ಟು ಈಗ ಇಲ್ಲಿ ಸ್ಟಾಫ್ಸ್ ಇಲ್ಲ, ಏನು ಕ್ರಮ ತಗೊಳ್ತೀರಾ, ಏನು ಮಾಡ್ತೀರಾ ಹೇಳಿ. ಈಗ ಸ್ಟಾಫ್ ಇಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಗಮನ ಕೊಟ್ಟು, ನಮ್ಮಲ್ಲಿ ಈಗ ಎಷ್ಟು ಪೋಸ್ಟ್ ಇರೋದು ಅಂದರೆ 30 ಪೋಸ್ಟ್ ಏನೋ ಇದೆ. ಈ ಟೋಟಲ್ ಎಷ್ಟು ಜನ ನಮ್ಮಲ್ಲಿ? 14 ಜನ ಇದ್ದಾರೆ ಸ್ಟಾಫ್ ನರ್ಸು. ಅದರಲ್ಲಿ ಎಷ್ಟು ಮೊದಲೆಲ್ಲ ಬರೀ 3-4 ಕೇಸು ಅಡ್ಮಿಟ್ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಈಗೆಲ್ಲ ಒಳ್ಳೊಳ್ಳೆ ಡಾಕ್ಟ್ರುಗಳು ನಮ್ಮಲ್ಲಿ ಇದ್ದಾರೆ ಈಗ. ಸರ್ ಡಾಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಇಲ್ಲಿ ಬಂದಿರೋ ಸಮಸ್ಯೆ ಹೇಳ್ತಿರೋದ ಏನು, ಎಲ್ಲಾ ತರದ ವೈದ್ಯರುಗಳು ನಮ್ಮಲ್ಲಿದ್ದು ಒಳ್ಳೆ ಹೆಸರು ತಗೊಂಡಿರೋದ್ರಿಂದ ಪೇಷಂಟ್ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಇದ್ದಾರೆ. ಅವ್ರನ್ನ ಶುಶ್ರೂಷೆ ಮಾಡ್ತಕ್ಕಂಥ ಸ್ಟಾಫ್ ನರ್ಸ್ಗಳು ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಇನ್ನೊಂದು ನಾವು ಆ್ಯಕ್ಚುಲಿ ಈಗ ಟ್ರಾನ್ಸ್ಫರ್ ಟೈಮು ಇನ್ನೊಂದು ತಿಂಗಳಲ್ಲಿ ಆಗ್ತದೆ. ಈಗ ಕರೋನಾ ಟೈಮಲ್ಲಿ ನಾವು ಈಗ ತಾತ್ಕಾಲಿಕವಾಗಿ ಹೇಳಿ ಸರ್, ನಾವು DHOಗೆ ಲೆಟರ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಅದು ಬಂದಿರೋದ್ರಿಂದ ಅಕಸ್ಮಾತ್ ಏನಾರು NRHM ಸ್ಕೀಮಿಂದ ಏನಾರ ಹೊಸದಾಗಿ ತಗೊಂಡು ನಮ್ಗೆ ಅಲಾಟ್ ಮಾಡಿದ್ರೆ ಮಾಡ್ಬೋದು. ನೋಡ್ರಪ್ಪ ಇವ್ರು ಹಿಂಗೆ ಹೇಳ್ತಾರೆ, ಈಗ ತಕ್ಷಣಕ್ಕೆ ನಮ್ಗೆ ಇಂಜೆಕ್ಷನ್ ಕೊಡ್ರಿ ಅಂತ ಅಂದರೆ, ಸಮಸ್ಯೆಗಳ ಬಗ್ಗೆ ಬಗೆಹರಿಸಿ ಅಂತ ಅಂದರೆ ಏನು ಹೇಳ್ತಾರೆ ನಿಜವಾಗ್ಲೂ ಇದನ್ನ. ನಮ್ಮ ಸ್ಟಾಫ್ ನರ್ಸ್ ಇದ್ದಾರೆ, ಈಗ ಓಟಿನೂ ನಡೀತಾ ಇದೆ. ಈಗ ನೀವು ಔಟ್ಸೋರ್ಸ್ ಏನೋ ತಗೊಂಡು ಯಾರನ್ನಾರ ತಗೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ. ಅದನ್ನ ಸ್ಟಾಫ್ ನರ್ಸ್ನ ನಾವು ತಗೊಳ್ಳೋಂಥ ಅಧಿಕಾರ ನಮ್ಗೆ ಇನ್ನೂ ಇಲ್ಲ. ಮೇಲಧಿಕಾರಿಗಳು ನಾವು ತಿಳಿಸ್ಬೋದು. DHO ಈಗ DHO ಕರ್ಸನ ಈಗ ಮುಂದೆ ಕೂತ್ಕೊಳ್ಳೋಣ. ಅಲ್ಲ, DHO ನಾನು ಮಾತಾಡಿದೀವಿ, ಅವ್ರು ತಗೊಂತಾರೆ. NRHM ಸ್ಕೀಮ್ ತಗೊಂಡಾಗ ಮಾಡಿಸ್ತೀವಿ. ದಯವಿಟ್ಟು DHO ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ, ಸಂಬಂಧಪಟ್ಟ ಸಚಿವರು ದಯವಿಟ್ಟು ಸ್ನೇಹಿತರೆ ನೋಡಿ, ಇಷ್ಟು ರೋಗಿಗಳಿಗೆ ನೀವು ಸಪೋರ್ಟ್ ಮಾಡ್ಬೋದು. ಕೇವಲ ಇಷ್ಟೇ ಅಲ್ಲ, ಸಾವಿರಾರು ಜನ ರೋಗಿಗಳು ಹಾಸ್ಪಿಟ್ಲಿಗೆ ಬರ್ತಾರೆ. ಇಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೊಳ್ಳೆ ನೇಮ್ ಇದೆ ಅಂತ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಟ್ರೀಟ್ಮೆಂಟ್ ಸಿಗೋದ್ರ ಜೊತೆಗೆ ತಕ್ಷಣಕ್ಕೆ ಸ್ಪಂದಿಸಕ್ಕೆ ನರ್ಸ್ಕೊಳ್ಬೇಕು. ಇರೋದು 2 ನರ್ಸ್ ಇದ್ದಾರೆ ಇಲ್ಲಿ ಡ್ಯೂಟಿನಲ್ಲಿ. ಈಗ ಅಟ್ ಪ್ರೆಸೆಂಟ್ ನಾವು ಬಂದ ಟೈಮಲ್ಲಿ ದಯವಿಟ್ಟು ಒಂದಿಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ತಕ್ಷಣ ಸಚಿವರು ಅಥವಾ ಶಾಸಕರು ಎಲ್ಲರೂ ಸ್ಪಂದಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ಹಾಸ್ಪಿಟ್ಲ್ ಮುಂಭಾಗ ನಾವು ರೋಗಿಗಳು ಸೇರಿಸಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.